ಮುಚ್ಚಿಟ್ಟು ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ತಪ್ಪಿಗೆ ಇವತ್ತು ಎಲ್ಲರ ಎದುರುಗಡೆ ನಿಜ ಏನು ಅಂತ ಹೇಳಿ ಪ್ರಾಯಶ್ಚಿತ್ತ ಮಾಡ್ಕೋತೀನಿ ನಾನು. ನನ್ನ ಸಂಸಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಸತ್ಯ ಹೇಳಲೇಬೇಕು. ರಾಧಿಕಾ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನ್ಗೆ ಗೊತ್ತು ತಾನೆ? ಸತ್ಯ ಹೇಳೋದ್ರ ಪರಿಣಾಮ ಯಾವತ್ತೂ ಒಳ್ಳೇದೇ ಆಗಿರುತ್ತೆ ವಿಶಾಖ. ಇವತ್ತು ಸತ್ಯ ಹೇಳೋದ್ರಿಂದ ಏನಾಗುತ್ತೆ ಅಂತ ನೀನೇ ನಿನ್ ಕಣ್ಣಾರೆ ನೋಡು ಅಂತೆ. ಸತ್ಯ ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ. ಬೀಸೋ ಗಾಳಿಗೆ ಬೂದಿ ಹಾರ್ ಹೋದ್ರೆ ಸತ್ಯ ಶಕ್ತಿ ಏನು ಅಂತ ನಿನಗೆ ಗೊತ್ತಾಗುತ್ತೆ ವಿಶಾಖ. ಇವತ್ತಿಗೆ ನಾನಿನ್ ಎಲ್ಲ ನಾಟಕನೂ ಕೊನೆ ಮಾಡ್ತೀನಿ. ಸತ್ಯನ ಹೇಳ್ಬಿಡ್ತೀಯಾ? ಅಷ್ಟೊಂದು ಧೈರ್ಯನ ನಿನ್ಗೆ? ನಿಂತ್ಕೊಳ್ಳೆ. ಸತ್ಯನ ಅಷ್ಟು ಸುಲಭವಾಗಿ ಹೇಳ್ಬೋದು ಅಂತ ಅನ್ಕೊಂಡಿದ್ಯಾ? ಅದರಿಂದ ಮುಂದೆ ಏನಾಗುತ್ತೆ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಅಥವಾ ಏನಾದ್ರೂ ಆಗ್ಲಿ ಅನ್ನೋ ಬೇಜವಾಬ್ದಾರಿನ? ಬರ್ತಾ ಬರ್ತಾ ನಿಮ್ಮಮ್ಮನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ ಅಂತ ಅನಿಸ್ತಿದೆ. ಅಲ್ಲದೆ ನಿನ್ ತಂದೆ ಘನತೆ ಗೌರವ ಹೋದ್ರೂ ಹೋಗ್ಲಿ ಅನ್ನೋ ತಿರಸ್ಕಾರನ ನಿನ್ಗೆ? ಅವ್ರು ಯಾವ ಸೀಮೆ ಅಪ್ಪ ಅಮ್ಮನೆ ನಿನ್ಗೆ? ನಿನ್ನೇನವ್ರು ಹೆತ್ತವ್ರ ಹೊತ್ತವ್ರ? ಅವರಿಂದ ನಿನಗೇನಾಗ್ಬೇಕು? ಹೋಗು, ಸಂತೆನಲ್ಲಿ ಅವ್ರ ಮಾನ ಮರ್ಯಾದೆ ಹರಾಜಾಕ್ ಹೋಗು. ಹರಾಜ್ ಹಾಕ್. ಶಾಖನ್ ಮುಂದೆ ಮಾತಾಡ್ದಾಗೆ ನನ್ನ ಮುಂದೆ ಮಾತಾಡಕ್ ಬರ್ಬೇಡ. ಬಾಯಿಗೆ ಬೀಗ ಹಾಕೊಂಡಿರೋದನ್ನ ಕಲ್ತ್ಕೋ. ನಾವು ಮಾತ್ರ ಆಟ ಆಡ್ತಿಲ್ಲ, ನಾವು ಮಾತ್ರನೇ ಸುಳ್ಳು ಹೇಳ್ತಾ ಇಲ್ಲ. ನೀನು ಸತ್ಯನ ಎಲ್ಲರಿಂದ ಮುಚ್ಚಿಟ್ಟು ಈ ಮನೆಗೆ ದ್ರೋಹ ಮಾಡಿದ್ದೀನಿ ಅನ್ನೋದನ್ನ ಮರ್ತು ಬಿಟ್ಯಾ? ಈಗ ಎಲ್ಲರಿಂದ ಮುಚ್ಚಿಟ್ಟು ಸತ್ಯನ ಹೇಳ್ಬೇಕು ಅಂತ ಹೊರಟ್ಬಿಟ್ಟಿದೆಯಲ್ವಾ? ಅದ್ರ ಮಸಿ ನಮಗ್ ಮಾತ್ರ ಮೆತ್ಕೊಳ್ಳಲ್ಲ, ನಿನ್ನ ಮುಖಕ್ಕೂ ಮೆತ್ಕೊಳ್ಳುತ್ತೆ. ಆಗ ನಿಮ್ಮಮ್ಮ ಕೆನೆನೋ ಬಾವಿನೋ ನೋಡ್ಕೊತಾಳೆ. ನಿಮ್ಮಪ್ಪ ನೇಣು ಹಾಕೊಂಡು ಸಾಯ್ತಾನೆ. ಇದಕ್ಕೆಲ್ಲ ಕಾರಣ ಯಾರಾಗ್ತಾರೆ ಹೇಳು? ಎಲ್ಲೋ ಬೀದಿಲ್ ಬಿದ್ದ ಮಗುನ್ ತಂದು ತಮ್ಮ ಜೀವನೇ ಕಳ್ಕೊಂಡ್ರು ಅಂತ ಜನ ಮಾತಾಡ್ಕೊಳ್ತಾರೆ, ನಿನ್ನ ಮುಖಕ್ಕೆ ಪುಗೆತಾರೆ. ಅಷ್ಟೇ ಅಲ್ಲ, ಈ ಮನೆಗೆ ಕಳಂಕ ಮೆತ್ಕೊಳುತ್ತೆ. ಆಮೇಲೆ ನಿನ್ ಗಂಡನ ಧರ್ಮಾಧಿಕಾರಿ ಪಟ್ಟ ಮಣ್ಣು ಪಾಲಾಗುತ್ತೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಈ ಮನೆಯವರು ನಿನ್ನ ಸೊಸೆ ಅಂತ ಒಪ್ಕೋತಾರ? ಕತ್ತಿಡ್ದು ಆಚೆ ತಳ್ತಾರೆ. ಆಮೇಲೆ ನೀನ ಆ ಮನೆಗೆ ಮಗಳು ಅಲ್ಲ, ಈ ಮನೆಗೆ ಸೊಸೆನೂ ಅಲ್ಲ, ಸ್ಮಶಾನಕ್ಕೆ ಹೆಣನೂ ಅಲ್ಲ. ಹೋಗು, ಹೇಳಿ ಹೋಗು ಇಷ್ಟು ದಿನ ಮುಚ್ಚಿಟ್ಟಿರೋ ಸತ್ಯನ.
ಸೀಮೆ ಅಪ್ಪ ಅಮ್ಮನೇ ನಿನ್ಗೆ? ನಿನ್ನೇನವ್ರು ಹೆತ್ತವ್ರ ಹೊತ್ತವ್ರ? ಸಂತೆನಲ್ಲಿ ಅವ್ರ ಮಾನ ಮರ್ಯಾದೆ ಹರಾಜಾಕ್ ಹೋಗು. ನಿಮ್ಮಮ್ಮ ಕೆರೆನೋ ಬಾವಿನೋ ನೋಡ್ಕೊಂತಾಳೆ. ನಿಮ್ಮಪ್ಪ ನೇಣು ಹಾಕೊಂಡು ಸಾಯ್ತಾನೆ. ಹರಿ ಓಂ. ಹರಿ ಓಂ. ಯಾರು ಮಾತಾಡಿ? ಹಲೋ, ಹಲೋ. ಯಾರಿದು? ಕೂಸೇನಾದ್ರೂ ಫೋನ್ ಮಾಡಿದ್ದ? ಅವ್ರು ಯಾವ ಸೀಮೆ ಅಪ್ಪ ಅಮ್ಮನೇ ನಿನ್ಗೆ? ನಿನ್ನೇನವ್ರು ಹೆತ್ತವ್ರ ಹೊತ್ತವ್ರ? ಸಂತೆನಲ್ಲಿ ಅವ್ರ ಮಾನ ಮರ್ಯಾದೆ ಹರಾಜಾಕ್ ಹೋಗು. ನಿಮ್ಮಮ್ಮ ಕೆರೆನೋ ಬಾವಿನೋ ನೋಡ್ಕೊಂತಾಳೆ. ನಿಮ್ಮಪ್ಪ ನೇಣು ಹಾಯ್ತಾನೆ. ಇದು ಯಾರು ಬರೆದ ವಿಧಿಯೋ, ಕೊನೆ ಇರದ ಮೊದಲ ಕಥೆಯೋ, ಸರಿ ತಪ್ಪು ಅರಿಯದೇನೆ ಗುರಿ ತಪ್ಪಿ ನಡೆಯೋ ವ್ಯಥೆಯೋ, ಇಂದು ಬರಿ ವೇದನೆ ನಾಳೆ ಸಿರಿ ಸಾಧನೆ, ಇದ ತಿಳಿಯೋ ಮನುಜ. ಇದು ಯಾರು ಬರೆದ ವಿಧಿಯೋ, ಕೊನೆ ಇರದ ಮೊದಲ ಕಥೆಯೋ.
ದೈವಕ್ಕೂ ಹೊಸದು ಇದು. ಇದು ಯಾರು ಬರೆದ ವಿಧಿಯೋ, ಕೊನೆಯಿರದ ಮೊದಲ ಕಥೆಯೋ. ಇದು ನನ್ನ ಮನೆ, ವಿಶು ನನ್ನ ಗಂಡ. ನಾವು ನಮ್ಮೂರು ಎಂಬ ಸೆಳೆತಕ್ಕೆ ಈ ಜೀವನೋಯುತ್ತಿದೆ. ದುಃಖ ಸಂತೋಷ ಎಂಬ ತುಡಿತಕ್ಕೆ ಈ ಬಾಳು ಬೇಯುತ್ತಿದೆ. ಪ್ರೀತಿ ದ್ವೇಷಗಳ ಎರಡು ಹಳಿಗಳಲ್ಲಿ ಬದುಕಿನ ಬಂಡಿಗಳು ಸಾಗೋ ಸುಳಿವಿಲ್ಲಿ. ಭ್ರಮೆಯಾದ ರೀತಿ ನೀ ತಿಳಿಯೇ, ನಿಜ ದಾರಿ ನೀ ನಡೆವೆ. ಇದು ಯಾರು ಬರೆದ ವಿಧಿಯೋ, ಕೊನೆಯಿರದ ಮೊದಲ ಕಥೆಯೋ. ರಾಧಿಕಾ, ಅತ್ತೆಗೆ ಮಾತ್ರೆಗಳೆಲ್ಲ ಕೊಟ್ಟಿಯಮ್ಮ? ಹಾ ಅತ್ತೆ, ಕೊಟ್ಟೆ. ಈ ವಯಸ್ಸಲ್ಲಿ ಅವ್ರ ಮನ್ಸಿಗೆ ನೆಮ್ಮದಿನೇ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿವರೆಗೂ ಮನೆ ಜವಾಬ್ದಾರಿ, ಗೌರವ ಎಲ್ಲ ಕಾಪಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಹೇಗೆ ಸಮಾಧಾನ ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಸರಿ, ಪೂಜೆ ಆಗಿದ್ರೆ ತಿಂಡಿ ರೆಡಿ ಮಾಡಬೇಕು, ಬೇಗ ಬಂದ್ಬಿಡು. ಸರಿ. ನಾನ್ ಮುಚ್ಚಿಟ್ಟಿರೋ ಸತ್ಯದಿಂದ ಅಜ್ಜಿಗೆ ಮತ್ತೆ ಈ ಮನೆಗೆ ಸಮಾಧಾನ ಸಿಗುತ್ತೆ. ಆದ್ರೆ ಆ ಸತ್ಯನ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆರತಿ ತಗೊಳ್ಳಿ. ರಾಧಿಕಾ, ಇವತ್ತು ಲಾಯರ್ ಹತ್ರ ಎಲ್ಲ ವಿಷಯ ಮಾತಾಡ್ಕೊಂಡ್ಬರ್ತೀನಿ. ರೀ, ವಿಶಾಖ ನಿಮ್ ಮೊದಲನೇ ಹೆಂಡತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವಿವತ್ತು ಇಷ್ಟೊಂದು ನೋವು ಅನುಭವಿಸ್ಬೇಕಾಗಿ ಬಂದಿದೆ ಅಲ್ವಾ? ನಿಜ ಹೇಳ್ತೀನಿ ರಾಧಿಕಾ, ನನ್ನ ದೇಹ ವಿಶಾಖನ ಜೊತೆ ಏಳೆಜ್ಜೆ ಹಾಕೋಗ್ಲೂ ಕೂಡ ನನ್ನ ಮನ್ಸು ಮಾತ್ರ ನಿನ್ನ ಜೊತೆನೇ ಏಳೆಜ್ಜೆ ಹಾಕಿದ್ದು. ನನ್ನ ಮೊದಲನೇ ಹೆಂಡ್ತಿನೂ ನೀನೆ, ಕೊನೆ ಹೆಂಡ್ತಿನೂ ನೀನೆ. ನನ್ನ ವಿಶಾಖನ್ ಯಾವತ್ತೂ ನನ್ನ ಹೆಂಡ್ತಿ ಅಂತ ನಾನು ಅನ್ಕೊಳ್ಳೇ ಇಲ್ಲ. ನಾನು ವಿಶಾಖನ್ ತಾಳಿ ಕಟ್ಟುವಾಗಲೂ ನಿನಗೆ ತಾಳಿ ಕಟ್ತಾ ಇದ್ದೀನಿ ಅಂದ್ಕೊಂಡು ತಾಳಿ ಕಟ್ಟಿದ್ದು. ಎಷ್ಟು ಜನ್ಮದ ಪುಣ್ಯದ ಫಲನೇನೋ ನನಗೆ ನಿನ್ನ ಪ್ರೀತಿ ಸಿಕ್ಕಿದೆ. ನಿನ್ನ ಪ್ರೀತಿನ ಕೊನೆವರೆಗೂ ನಾನು ಉಳಿಸ್ಕೋತೀನಿ. ನಮ್ಮಿಬ್ಬರು ಪ್ರೀತಿ ಮಧ್ಯೆ ವಿಶಾಖ ಅಡ್ಗೋಡೆಯಾಗಿ ಬಂದಿದ್ದಾಳೆ. ಆ ಅಡ್ಗೋಡೆನ ಆದಷ್ಟು ಬೇಗ ಕೆಡುತ್ತೀನಿ.
ನಿಜ ಸರ್, ಎಲ್ಲ ನಿಜ. ಆದರೆ ಕೋರ್ಟಿಂದ ನೋಟಿಸ್ ಬಂದ ತಕ್ಷಣ ಈ ವಿಷಯನ ನೀವು ನನಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಲಿಲ್ಲ? ನಾನು ಮೊದಲಿಂದಾನು ನಿಮ್ಗೆ ಎಚ್ಚರಿಸ್ತಾನೆ ಬಂದೆ. ಯಾಕೆ ಹೇಳಲಿಲ್ಲ? ನಾನು ಮೊದಲಿಂದಾನು ಎಚ್ಚರಿಸ್ತಾನೆ ಬಂದೆ. ಆದ್ರೆ ನೀವು ಯಾರು ನನ್ನ ಮಾತನ್ನು ಕಿವಿಗೆ ಹಾಕೊಳ್ಳೇ ಇಲ್ಲ. ವಿಶಾಖ ಹತ್ರ ಎಲ್ಲ ಪೇಪರ್ಸ್ಗೂ ಸೈನ್ ಮಾಡಿಸ್ತೀವಿ ಅಂತ ತಗೊಂಡೋದ್ರಿ ತಾನೆ? ಮಾಡ್ತಿದ್ರಾ? ಇಲ್ಲ. ಅಷ್ಟೇ ಅಲ್ಲ, ನೀವು ತಗೊಂಡೋಗಿದ್ದ ಫೈಲ್ನಲ್ಲಿ NOC ಸರ್ಟಿಫಿಕೇಟ್ ಕೂಡ ಇದೆ. ಅಷ್ಟೇ ಅಲ್ಲ, ಆ ಫೈಲಲ್ಲಿ ಒಂದು NOC ಸರ್ಟಿಫಿಕೇಟ್ ಇದೆ. ಅದಕ್ಕೆ ಸೈನ್ ಮಾಡಿಸಿ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಿದ್ರೆ ಮುಂದಿನ ಕ್ರಮ ಕೈಗೊಳ್ಬೋದಾಗಿತ್ತು. ಮತ್ತೀಗ ಏನ್ ಮಾಡ್ಬೋದು ಸರ್? ಅದನ್ನಾದ್ರೂ ಹೇಳಿ. ನೋಡಿ, ವಿಶಾಖ ಹತ್ರ ಫೋರ್ಸಿಬ್ಲಿ ಸೈನ್ ತಗೊಂಡಿದ್ದಾರೆ ಅನ್ನೋದು ಕೋರ್ಟ್ಗೆ ಗೊತ್ತಾಗಬಾರ್ದು. ರಿಸ್ಕ್ ಬೇಡ ಅಂತ ನಾನೊಂದು ಹೊಸ ದಾರಿ ಹುಡುಕಿದ್ದೀನಿ. ಏನ್ ಹೇಳಿ ಸರ್? ನೋಡಿ ವಿಶ್ವ ಅವರೇ, ಕೋರ್ಟ್ ವಿಷಯದಲ್ಲಿ ಒಂದು ಮಾತಿದೆ, ಗೆದ್ದವನ್ ಸೋತ, ಸೋತವನ್ ಸತ್ತ ಅಂತ. ಸುಮ್ಮನೆ ಕೋರ್ಟ್ ಮೆಟ್ಲು ಹತ್ತಿ ನೀವ್ಯಾಕೆ ಆಯಾಸ ಮಾಡ್ಕೋತೀರಿ? ಸುಮ್ಮನೆ ಕೋರ್ಟ್ ಮೆಟ್ಲು ಹತ್ತಿ ಯಾಕೆ ಆಯಾಸ ಮಾಡ್ಕೋತೀರಾ? ಅದು ನಿಮ್ ಕುಟುಂಬಕ್ಕೂ ಒಳ್ಳೇದಲ್ಲ. ಅದು ನಿಮ್ಮ ಕುಟುಂಬಕ್ಕೂ ಒಳ್ಳೇದಲ್ಲ. ಅದಕ್ಕೆ ವಿಶಾಖ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಬಿಡಿ. ನೀವು ವಿಶಾಖ ಹತ್ರ ಕಾಂಪ್ರಮೈಸ್ ಮಾಡ್ಕೊಂಬಿಡಿ. ಕಾಂಪ್ರಮೈಸ್? ಹೌದು ವಿಶು. ಎಸ್ ವಿಶು, ಕಾಂಪ್ರಮೈಸ್. ಸಾಮಾನ್ಯವಾಗಿ ಇಂಥ ಕೇಸ್ಗಳೆಲ್ಲ ಇತ್ಯರ್ಥ ಆಗೋದು ಕಾಂಪ್ರಮೈಸ್ ಮೂಲಕವೇ. ಅಂದ್ರೆ ವಿಶಾಖ ಇನ್ ಮುಂದೆನು ನಮ್ಮ ಮನೆಯಲ್ಲೇ ಇರ್ಬೇಕಾ? ಸದ್ಯದ ಪರಿಸ್ಥಿತಿ ಅವಳು ಅಲ್ಲೇ ಇರಲಿ. ಪರಿಸ್ಥಿತಿನಲ್ಲಿ ಅವಳು ನಿಮ್ಮನೆಯಲ್ಲೇ ಇರಬೇಕಾಗತ್ತೆ. ಅವಳನ್ನ ಬಲವಂತವಾಗಿ ಮನೆಯಿಂದ ಹೊರಗೆ ಹಾಕೋದಾಗಲಿ ಅಥವಾ ಮನೆಯಿಂದ ಹೊರಗೆ ಹೋಗುವಂತ ಒತ್ತಡ ಹಾಕೋದಾಗ್ಲಿ ಮಾಡಿದ್ರೆ ಅದು ಕಾನೂನು ಪ್ರಕಾರ ಬಹಳ ದೊಡ್ಡ ಅಪರಾಧ ಆಗತ್ತೆ. ಸರ್, ಏನಾದರೂ ಮಾಡಿ ಸರ್, ಪ್ಲೀಸ್. ನನಗೆ ಡಿವೋರ್ಸ್ ತುಂಬಾನೇ ಮುಖ್ಯ. ನನ್ನ ಇಡೀ ಕುಟುಂಬ ಕಷ್ಟದಲ್ಲಿದೆ, ನನ್ನ ಹೆಂಡತಿ ಕೂಡ. ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ಇದ್ದೆ. ಅದೇ ವಿಷಯ ಮಾತಾಡಬೇಕು ಅಂತಿದ್ದೆ. ನೋಡಿ, ನಿಮ್ಮ ರಾಧಿಕಾ ಮದುವೆ ಬಗ್ಗೆ ನಾಳೆ ಕೆಲವು ಪ್ರಶ್ನೆಗಳು ಹೇಳೋ ಸಾಧ್ಯತೆಗಳಿದೆ. ಮೊದಲೇ ನಿಮ್ಮಿಬ್ಬರ ಮದುವೆ ರಿಜಿಸ್ಟರ್ ಆಗಿಲ್ಲ. ನಿಮ್ಮ ರಾಧಿಕಾ ಮದುವೆ ಇನ್ನೂ ರಿಜಿಸ್ಟರ್ ಆಗಿಲ್ಲ. ವಿಶಾಖ ವಿಷಯ ಇತ್ಯರ್ಥ ಆಗೋವರೆಗೂ ಅವಳ ವಿರುದ್ಧ ಯಾವುದೇ ಕ್ರಮ ತಗೊಳಕ್ ಹೋಗ್ಬೇಡಿ. ವಿಶಾಖ ವಿಷಯ ಇತ್ಯರ್ಥ ಆಗೋ ತನಕ ನೀವು ಅವಳ ವಿರುದ್ಧವಾಗಿ ಯಾವ ನಿರ್ಣಯನೂ ತಗೊಳಕ್ ಹೋಗಬೇಡಿ. ಸರಿ ಸರ್. ಸರ್, ಇದೆಲ್ಲ ಸರಿ ಹೋಗೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ನಾನು ನನ್ನ ಕೈಯಿಂದ ಆಗೋ ಎಲ್ಲಾ ಪ್ರಯತ್ನನೂ ಮಾಡ್ತೀನಿ. ನಾನು ನನ್ನ ಕೈಲಾದ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತೀನಿ. ಉಳಿದಿದ್ದು ನಿಮ್ಮ ಅದೃಷ್ಟಕ್ಕೆ ಬಿಟ್ಟಿದ್ದು. ಇಷ್ಟಕ್ಕೆ ಮೇಲೆ ನಿಮ್ಮ ಅದೃಷ್ಟಕ್ಕೆ ಬಿಟ್ಟಿದ್ದು.